ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ವಿದೌಟ್ ಕುಚ್ಚು ಕ್ರೋಶಾ ಕುಚ್ಚು ಬಾರ್ಡರ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶುವಲ್ 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ ಮತ್ತು 6 ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಬಟ್ಟೆನ ಸೀದಾ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಒಂದ್ಸಲ ಲಾಕ್ ಮಾಡ್ಕೊಂಡೆ, ಅದಾದ ನಂತರ ಇಲ್ಲಿಂದ 4 ಚೈನ್ ಹಾಕೋಬೇಕಾಗುತ್ತೆ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು 5 ಚೈನ್ ಹಾಕೊಂಡ್ರು ಕೂಡ ನಡೆಯುತ್ತೆ. ನಾನು 4 ಚೈನ್ ಹಾಕೊಂಡಿದ್ದೀನಿ. ಬಿಗಿನರ್ಸ್ ಆಗಿದ್ರೆ 5 ಚೈನ್ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಈ ರೀತಿ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡ್ಕೊಂಡೆ. ಅದಾದ ನಂತರ ದಾರನ ಮೇಲೆ ಕೇಳ್ಕೊಂಡು ರೌಂಡ್ ಬೀಡ್ ನ ತಗೊಂಡಿದ್ದೀನಿ. ನಾನು ಈಗ ಮೀಡಿಯಂ ಸೈಜ್ ರೌಂಡ್ ಬೀಡ್ ನ ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಲಾಕ್ ಮಾಡ್ಕೊಂಡೆ. ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ಮೇಲೆ ತಗೊಂಡ್ ಬಂದು ಲಾಕ್ ಮಾಡ್ಕೊಳ್ಬೇಕು. ಈಗ ಮತ್ತೆ ಇಲ್ಲಿಂದ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ದಾರನ ಮೇಲೆ ಕೇಳ್ಕೊಂಡು ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಅದಾದ ನಂತರ ಬೀಡ್ ಲಾಕ್, ಮತ್ತೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ದಾರನ ಇನ್ಸರ್ಟ್ ಮಾಡಬೇಕು, ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬೇಸ್ ಲೈನ್ ತುಂಬಾ ಈಸಿ ಇದೆ. 4 ಚೈನ್ ಬೀಡು, 4 ಚೈನ್ ಬೀಡು, ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗುತ್ತೆ ಡಿಸೈನ್ ಒಂದು. ಸೊ 4 ಚೈನ್ ಬದಲಿಗೆ 5 ಚೈನ್ ಕೂಡ ಹಾಕೋಬಹುದು. 5 ಚೈನ್ ಹಾಕೊಳ್ಳೋದಾದ್ರೆ 5 ಚೈನ್ ಬೀಡು, 5 ಚೈನ್ ಬೀಡು, ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಸ್ಯಾರಿ ಎಂಡಿಂಗ್ ವರೆಗೂ ಕೂಡ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಎಲ್ಲೂ ಕೂಡ ರಿಂಕಲ್ಸ್ ಬರಬಾರ್ದು. ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಪೂರ್ತಿ ನಾನು ಕೊನೆವರೆಗೂ ಹಾಕೊಂಡಿದೀನಿ. ಸೊ ಎಂಡಿಂಗ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಸೇಮ್ ಕಲರ್ ದಾರನೇ 6 ದಾರ ಗಂಟು ಹಾಕೊಂಡು ತಗೊಂಡಿದ್ದೆ. ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಫಸ್ಟ್ 4 ಚೈನ್ ಇರುತ್ತಲ್ಲ, ಈ 4 ಚೈನ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಅದಾದ ನಂತರ 3 ಚೈನ್ ಹಾಕೋಬೇಕು. ನೋಡಿ, 3 ಚೈನ್ ಹಾಕಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಈ ಒಂದು 4 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದ್ ಮಾಡ್ಕೋಬೇಕು. ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಥರ್ಡ್ 2 ದಾರ ಒಂದ್ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶಾ ಮಾಡ್ಕೋಬೇಕಾಗುತ್ತೆ. ನೋಡಿ, ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಅದೇ ಒಂದು 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ. ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ಥರ್ಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಒಂದು ಸಲ 3 ಚೈನ್ ಮತ್ತೆ 2 ಸಲ ಟ್ರಿಪಲ್ ಕ್ರೋಶಾ ಮಾಡ್ಕೊಂಡಿದೀನಿ. ಅದಾದ ನಂತರ 3 ಚೈನ್ ಹಾಕೋಬೇಕು. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಅದೇ 4 ಚೈನ್ ಗ್ಯಾಪ್ಗೆ 3 ಟ್ರಿಪಲ್ ಕ್ರೋಶಾನ ಹಾಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಾವು 3 ಚೈನ್ ಏನ್ ಹಾಕಿರ್ತೀವಿ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಒಂದು 3 ಚೈನ್ 2 ಟ್ರಿಪಲ್ ಕ್ರೋಶಾ ಮಾಡ್ಕೊಂಡೆ. ಅದಾದ್ಮೇಲೆ 3 ಚೈನ್ ಹಾಕಿ ಈಗ ಕಂಟಿನ್ಯೂಸ್ ಆಗಿ 3 ಟ್ರಿಪಲ್ ಕ್ರೋಶಾನ ಅದೇ 4 ಚೈನ್ ಗ್ಯಾಪ್ಗೆ ಹಾಕೋಬೇಕಾಗುತ್ತೆ. 3 ಟ್ರಿಪಲ್ ಕ್ರೋಶಾ ಮಾಡ್ಕೋಬೇಕು. 3ನೇ ಟ್ರಿಪಲ್ ಕ್ರೋಶಾ ಮಾಡ್ಕೊಳ್ತಾ 3 ಚೈನ್ ಆದ್ಮೇಲೆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದ್ ಮಾಡ್ಕೋಬೇಕು. ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಮತ್ತೆ ಥರ್ಡ್ 2 ದಾರ ಒಂದ್ ಮಾಡ್ಕೋಬೇಕು. ಈ ರೀತಿ ನೋಡಿ, 3 ಕಂಬ 3 ಚೈನ್ ಮತ್ತೆ 3 ಕಂಬ ಆಯ್ತು. ಈಗ ಮತ್ತೆ ಇಲ್ಲಿಂದ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಸುತ್ಕೊಂಡು ಬೀಡ್ ಆದ್ಮೇಲೆ 4 ಚೈನ್ ಇರುತ್ತಲ್ಲ, ಆ ಗ್ಯಾಪ್ ನೀಡಲ್ ಹಾಕಿ ದಾರನ ತಂದು ಮತ್ತೆ ಟ್ರಿಪಲ್ ಕ್ರೋಶಾನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಫಸ್ಟ್ ಟ್ರಿಪಲ್ ಕ್ರೋಶಾ ಆಯ್ತು. ಮತ್ತೆ ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದ್ ಮಾಡ್ಕೋಬೇಕು. ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಮತ್ತು ಥರ್ಡ್ 2 ದಾರನ ಒಂದ್ ಮಾಡ್ಕೋಬೇಕಾಗುತ್ತೆ. ಸೊ ನೀವಿಲ್ಲಿ ಬೇಕಿದ್ರೆ ಡಬಲ್ ಕ್ರೋಶಾನ ಕೂಡ
ಯೂಸ್ ಮಾಡ್ಕೋಬಹುದು. ಅದು ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸ್ವಲ್ಪ ದೊಡ್ಡದಾಗಿ ಬರ್ಲಿ ಅನ್ನೋದಕ್ಕೋಸ್ಕರ ಡಿಸೈನು ನಾನು ಟ್ರಿಪಲ್ ಕ್ರೋಶನ ಹಾಕೊಳ್ತಾ ಇದ್ದೀನಿ. ಸೊ ಮತ್ತೆ ಇಲ್ಲಿ 3 ಟ್ರಿಪಲ್ ಕ್ರೋಶ ಆದ್ಮೇಲೆ 3 ಚೈನ್ ಹಾಕೊಳ್ತೀನಿ. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ಟ್ರಿಪಲ್ ಕ್ರೋಶನ ಮತ್ತೆ ಮಾಡ್ತೀನಿ. ಸೊ ಇಲ್ಲೂ ಕೂಡ 3 ಟ್ರಿಪಲ್ ಕ್ರೋಶ ಮಾಡ್ಕೊಳ್ತೀನಿ. ಒಂದು 4 ಚೈನ್ ಗ್ಯಾಪ್ ಅಲ್ಲಿ 3 ಟ್ರಿಪಲ್ ಕ್ರೋಶ, 3 ಚೈನು ಮತ್ತೆ 3 ಟ್ರಿಪಲ್ ಕ್ರೋಶ ಹಾಕೋಬೇಕು. ಅದಾದ್ಮೇಲೆ ಬೀಡ್ ಏನಿರುತ್ತೆ ಅದ್ರ ಮೇಲೆ 3 ಚೈನ್ ಹಾಕಿ ಮತ್ತೆ ನೆಕ್ಸ್ಟ್ 4 ಚೈನ್ ಅಲ್ಲಿ 3 ಟ್ರಿಪಲ್ ಕ್ರೋಶ, 3 ಚೈನು ಮತ್ತೆ 3 ಟ್ರಿಪಲ್ ಕ್ರೋಶ ಹಾಕೊಂಡು ಹೋಗ್ಬೇಕಾಗತ್ತೆ. ತುಂಬಾ ಈಸಿ ಇದೆ ಡಿಸೈನು, ಸಿಂಪಲ್ ಡಿಸೈನು, ಬಟ್ ಟೈಮ್ ತಗೊಳುತ್ತೆ. ಸ್ಮಾಲ್ ವರ್ಕ್ ಆಗಿರೋದ್ರಿಂದ ನಿಮ್ಗೆ ಟೈಮ್ ಹಿಡಿಸುತ್ತೆ, ನೀಟಾಗಿ ಕಾಣಿಸುತ್ತೆ. ಸೊ ಬೀಡು ಕೂಡ ಅಷ್ಟಾಗಿ ಕಾಣಿಸೋದಿಲ್ಲ. ಕಡಿಮೆ ಬೀಡ್ ಬಳಸಿರೋದ್ರಿಂದ ಮೀಡಿಯಂ ಸೈಜ್ ಬೀಡ್ ನ ಬಳಸ್ತಿದೀನಿ. ನಿಮ್ಗೆ ಅಲ್ಲಿ ಬೀಡ್ ಬೇಡ ಅಂತ ಇದ್ರೆ ಬೀಡ್ ಬದಲಿಗೆ 4 ಚೈನ್ ಹಾಕೊಂಡ್ರೆ ಆಯ್ತು. ಬೀಡ್ ಇರೋ ಜಾಗದಲ್ಲಿ 4 ಚೈನ್ ಹಾಕೋಬೇಕು. ಕಂಟಿನ್ಯೂಸ್ ಆಗಿ 4 ಚೈನ್ ಕೂಡ ಹಾಕೊಂಡು ಹೋಗ್ಬೋದು. ಸೊ ಬೀಡ್ ಬೇಡ ಅಂತ ಇದ್ರೆ, ಸೊ ವಿತೌಟ್ ಬೀಡ್ ಕೂಡ ಈ ಡಿಸೈನ್ ನೀವು ಟ್ರೈ ಮಾಡ್ಬೋದು. ಪೂರ್ತಿ ಕೊನೆ ತನಕ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. ಸೊ ನೋಡಿ, ಸೊ ಕೊನೆಯಲ್ಲಿ 3 ಚೈನ್ ಎಕ್ಸ್ಟ್ರಾ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಲಾಸ್ಟ್ 3 ಟ್ರಿಪಲ್ ಕ್ರೋಶ ಆದ್ಮೇಲೆ 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊಂಡಿದೀನಿ. ಸೊ ನೆಕ್ಸ್ಟ್ ಸ್ಟೆಪ್, ಲಾಸ್ಟ್ ಸ್ಟೆಪ್, ಥರ್ಡ್ ಸ್ಟೆಪ್, ಕಾಂಟ್ರಾಸ್ಟ್ ಕಲರ್ ದಾರ 6 ಎಳೆ ದಾರ ಗಂಟು ಹಾಕೊಂಡು ತಗೊಂಡಿದೀನಿ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವೇನ್ 3 ಚೈನ್ ಹಾಕಿರ್ತೀವಲ್ಲ ಅದ್ರಲ್ಲಿ 3ನೇ ಚೈನ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಈ 3 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದ್ ಮಾಡ್ಕೋಬೇಕು. ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೋಬೇಕು. ಈ ರೀತಿಯಾಗಿ ಒಟ್ಟು 4 ಟ್ರಿಪಲ್ ಕ್ರೋಶಗಳನ್ನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, 4 ಅಥವಾ 5 ಮಾಡ್ಕೊಳ್ಬಹುದು. ಇಲ್ಲಿ 4 ಟ್ರಿಪಲ್ ಕ್ರೋಶ ಆಯ್ತು. ಈಗ ಡಬಲ್ ಕ್ರೋಶ ಆಯ್ತು. ಈಗ ದಾರನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ನ ತಗೊಂಡಿದ್ದೀನಿ. ಬೀಡ್ ನ ಇನ್ಸರ್ಟ್ ಮಾಡಿ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ಅದೇ ಗ್ಯಾಪ್ ಅಲ್ಲಿ ಮತ್ತೆ 4 ಡಬಲ್ ಕ್ರೋಶಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನೀವು ಇಲ್ಲಿ ಕೂಡ ಬೀಡ್ ಬೇಡ ಅಂತ ಇದ್ರೆ ಸ್ಕಿಪ್ ಮಾಡ್ಬೋದು. ಡೈರೆಕ್ಟ್ ಆಗಿ ಒಟ್ಟು 8 ಡಬಲ್ ಕ್ರೋಶಗಳನ್ನ ಆ ಒಂದು 3 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬಹುದು. ಸೊ ಬೀಡ್ ಬೇಕಂತ ಇದ್ರೆ 4 ಡಬಲ್ ಕ್ರೋಶ, ಒಂದು ಬೀಡ್ ಹಾಕಿ ಮತ್ತೆ 4 ಡಬಲ್ ಕ್ರೋಶನ ಒಂದು 3 ಚೈನ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಗೆ ಬೀಡ್ ಹಾಕಿದ್ರೆ ವಿ ಶೇಪ್ ಅಲ್ಲಿ ಬರುತ್ತೆ ಆರ್ಚು, ವಿತೌಟ್ ಬೀಡ್ ಅಂದ್ರೆ ಯು ಶೇಪ್ ಅಲ್ಲಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. ಈಗ ಅಲ್ಲಿ ನೆಕ್ಸ್ಟ್ 3 ಚೈನ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಒಟ್ಟು 8 ಕಂಬಗಳಾದ್ಮೇಲೆ ಮತ್ತೆ ಈಗ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ 3 ಚೈನ್ ಏನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಸೊ ಇಲ್ಲೂ ಕೂಡ ಈಗ ನಾನು 4 ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಒಂದು ಬೀಡ್ ಹಾಕಿ ಮತ್ತೊಮ್ಮೆ 4 ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ದಾರನ ಮೇಲೆ ಕೇಳ್ಕೊಳ್ತೀನಿ. 4 ಡಬಲ್ ಕ್ರೋಶ ಆದ್ಮೇಲೆ ಈಗ ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೋಬೇಕು. ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು 4 ಡಬಲ್ ಕ್ರೋಶನ ಮಾಡ್ಕೋಬೇಕು. ನಾಲ್ಕು ಡಬಲ್ ಕ್ರೋಶಸ್ ನ ಮಾಡ್ಕೊಳ್ಬೇಕಾಗತ್ತೆ. 4 ಡಬಲ್ ಕ್ರೋಶ ಆದ್ಮೇಲೆ ಅಲ್ಲಿ ನೆಕ್ಸ್ಟ್ ಬೀಡ್ ಇರೋ ಜಾಗದಲ್ಲಿ ಅಂದ್ರೆ ಮೀಡಿಯಂ ಸೈಜ್ ಬೀಡ್ ಏನ ಹಾಕಿರ್ತೀವಲ್ಲ ಅಲ್ಲಿ 3 ಚೈನ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀವಿ. ಬರೀ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡೆ. ಈಗ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಇಷ್ಟೇ ನೋಡಿ, ಡಿಸೈನ್ ತುಂಬಾ ಸಿಂಪಲ್ ಇದೆ. ನಿಮ್ಗೆ ಕುಚ್ಚು ಬೇಕು ಅಂತ ಇದ್ರೆ ನಾವಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀವಲ್ಲ 3 ಚೈನ್ ಗ್ಯಾಪ್ಗೆ ಅಲ್ಲಿಗೆ ಕುಚ್ಚನ್ನ ಕಟ್ಕೊಳ್ಬಹುದು. ಕುಚ್ಚು ಕಟ್ಕೊಂಡ್ರೆ ಸ್ವಲ್ಪ ಓವರ್ಲ್ಯಾಪ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ನಾನು. ಸೊ ಇದೇ ಡಿಸೈನ್ ನಿಮ್ಗೆ ವಿತೌಟ್ ಬೀಡ್ ಏನಾದ್ರು ಬೇಕು ಅಂತ ಇದ್ರೆ ಅಥವಾ ವಿತ್ ಕುಚ್ಚು ಯಾವ ರೀತಿ ಹಾಕೋದು ಅಂತ ಏನಾದ್ರು ಇದ್ರೆ ವಿಡಿಯೋ ಬೇಕು ಅಂತ ಇದ್ರೆ ನೀವು ಕಮೆಂಟ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕೋದಿಕ್ಕೆ ಟ್ರೈ ಮಾಡ್ತೀನಿ. ಸೊ ಪೂರ್ತಿ ಕೊನೆವರೆಗೂ ಇದೇ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗತ್ತೆ. ಈ ರೀತಿಯಾಗಿ ಇರುತ್ತೆ. ಸೊ ಇಲ್ಲಿ ನಾನು 4 ಕಂಬಗಳು ಹಾಕಿದ್ದೀನಿ.
ಬಟ್ ಇಲ್ಲಿ ಫೈನಲ್ ಆಗಿರೋ ಡಿಸೈನ್ ಅಲ್ಲಿ ನಾನು 5 ಕಂಬಗಳನ್ನ ಹಾಕೊಂಡಿದೀನಿ. ಸೊ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು 4 ಮತ್ತು 5ಕ್ಕೆ. 5 ಡಬಲ್ ಕ್ರೋಶೆ ಹಾಕಿ ಒಂದು ಬೀಡ್ ಹಾಕಿ ಮತ್ತೆ 5 ಡಬಲ್ ಕ್ರೋಶೆಗಳನ್ನ ಹಾಕೊಂಡಿದೀನಿ, ಅಷ್ಟೇ ಡಿಫ್ರೆನ್ಸ್. ಸೊ ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿಯಾಗಿದೆ. ತುಂಬಾ ಸಿಂಪಲ್ ಡಿಸೈನು, ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಬರೀ ಬಾರ್ಡರ್ ಡಿಸೈನ್ ಅಂತಾನೆ ಹೇಳ್ಬೋದು ಇದನ್ನ, ವಿತೌಟ್ ಕುಚ್ಚು ಡಿಸೈನ್. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸೊಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಮಧ್ಯದಲ್ಲೇ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.